ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DS ವಿಲೇಜ್ ವೈಬ್ಸ್. ಇವತ್ತು ನಾವು ಬಂದಿರೋದು ಭಾರತದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದಾದ ಕನ್ಯಾಕುಮಾರಿ. ಇದು ನಮ್ಮ ದೇಶದ ಕೊನೆಯ ತುದಿಯಾಗಿರುತ್ತೆ. ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಳ್ಳು ಮತ್ತು ಹಿಂದೂ ಮಹಾಸಾಗರ ಮೂರೂ ಒಂದೇ ಜಾಗದಲ್ಲಿ ಸೇರುತ್ತೆ. ಅಲೆಗಳ ಸೌಂಡ್ ಕೇಳಿಸ್ಕೊಳ್ಳಿ. ಇದೀಗ ನೀವು ನೋಡ್ತಿರೋದು ಸನ್ರೈಸ್ ಪಾಯಿಂಟ್. ಬೆಳಗ್ಗೆ ಸೂರ್ಯ ಸಮುದ್ರದಿಂದ ನಿಧಾನವಾಗಿ ಮೇಲೆ ಬರುತ್ತಾ ಅದರ ರಿಫ್ಲೆಕ್ಷನ್ ನೀರಲ್ಲಿ ಕಾಣ್ತಿದೆ ನೋಡಿ. ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ, ಕಣ್ಣಾರೆ ನೋಡಲೇಬೇಕು. ಈ ಸೂರ್ಯೋದಯ ಮನಸ್ಸಿಗೆ ಒಂದು ಹೊಸ ಶಕ್ತಿ, ಒಂದು ಹೊಸ ಪ್ರಾರಂಭದ ಫೀಲಿಂಗ್ ಕೊಡ್ತದೆ. ಸನ್ರೈಸ್ ನೋಡಿದ ಮೇಲೆ ನಾವೆಲ್ಲರೂ ಕನ್ಯಾಕುಮಾರಿ ಬೀಚ್ಗೆ ಬಂದ್ವಿ. ಸಮುದ್ರದ ತಂಪಾದ ಗಾಳಿ, ಅಲೆಗಳ ಸದ್ದು, ಆ ಕ್ಷಣಗಳಲ್ಲಿ ಎಲ್ಲ ಟೆನ್ಷನ್ ಮರೆತೇ ಹೋಯಿತು. ಸ್ನೇಹಿತರ ಜೊತೆ ಬೀಚ್ನಲ್ಲಿ ಕಳೆಯೋ ಸಮಯ ಅಂದರೆ ಅದು ಕೇವಲ ಟೈಮ್ ಪಾಸ್ ಅಲ್ಲ, ಅದು ಒಂದು ಮೆಮೊರಿ, ಒಂದು ಬಾಂಡ್, ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇವಾಗ ನೀವು ನೋಡ್ತಿರೋದು ಬಂದ್ಬಿಟ್ಟು ಸನ್ರೈಸ್ ವ್ಯೂ ಪಾಯಿಂಟ್. ನೀವು ಯಾವಾಗಾದರೂ ಕನ್ಯಾಕುಮಾರಿ ಬಂದರೆ ಸನ್ರೈಸ್ ಪಾಯಿಂಟ್ ಮಿಸ್ ಮಾಡ್ಕೋಬೇಡಿ. ಮತ್ತು ಫ್ರೆಂಡ್ ಜೊತೆ ಬೀಚ್ನಲ್ಲಿ ಸಮಯ ಕಳೆಯೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. DS ವಿಲೇಜ್ ವೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಟ್ರಾವೆಲ್ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.